ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಗರುಡ ಗಾಲವರಿಬ್ಬರು ಮಹಾರಾಜನಾದ ಯಯಾತಿ ಚಕ್ರವರ್ತಿಯ ಬಳಿಗೆ ಬಂದು ತಮ್ಮ ಕಾರ್ಯೋದ್ದೇಶವನ್ನು ತಿಳಿಸಿ ಅವನಲ್ಲಿ ಧನವನ್ನು ಯಾಚಿಸಿದುದು ಎಂಬ 114ನೆಯ ಅಧ್ಯಾಯಕ್ಕೆ ಸ್ವಾಗತ. ದಾರಿಯಲ್ಲಿ ಬರುವಾಗ ಗರುಡನು ಚಿಂತಾಕುಲನಾಗಿದ್ದ ಗಾಲವನನ್ನು ಕುರಿತು, ಓ ಬ್ರಾಹ್ಮಣೋತ್ತಮ, ಬೆಳ್ಳಿ ಬಂಗಾರಗಳೆರಡು ಭೂಮಿಯಲ್ಲಿ ಅಗ್ನಿಯಿಂದ ಉಂಟಾಗಿ ವಾಯುವಿನಿಂದ ಸಂಸ್ಕರಿಸಲ್ಪಡುವುದು ಮತ್ತು ಸಮಸ್ತ ಭೂಮಿಯು ಸುವರ್ಣ ಪ್ರಧಾನವಾದುದು. ಆದುದರಿಂದಲೇ ಅವುಗಳಿಗೆ ಹಿರಣ್ಯವೆಂದು ಹೆಸರಾಯಿತು ಮತ್ತು ಆ ಹಿರಣ್ಯವೇ ಪ್ರಪಂಚವನ್ನೆಲ್ಲ ಧರಿಸಿರುವುದು. ಅದಕ್ಕಾಗಿಯೇ ಅದಕ್ಕೆ ಧನವೆಂದು ಹೆಸರು. ಆದುದರಿಂದ ಈ ಧನವೆಂಬುದು ತ್ರೈಲೋಕ್ಯಕ್ಕೂ ಧಾರಕವಾಗಿ ಈ ಪ್ರಪಂಚವು ಹುಟ್ಟಿದುದು ಮೊದಲು ಶಾಶ್ವತವಾಗಿರುವುದು. ಶುಕ್ರವಾರದೊಡನೆ ಪೂರ್ವಭಾದ್ರ ಉತ್ತರಾಭಾದ್ರ ನಕ್ಷತ್ರಗಳಲ್ಲಿ ಯಾವುದಾದರೂ ಒಂದು ಸೇರಿ ಬಂದಾಗ ಅಗ್ನಿಯು ಹಿರಣ್ಯವನ್ನು ಸ್ವೇಚ್ಛೆಯಿಂದ ನಿರ್ಮಿಸಿ ಕುಬೇರನ ಕೋಶವನ್ನು ವೃದ್ಧಿಗೊಳಿಸುವುದಕ್ಕಾಗಿ ಮನುಷ್ಯ ಲೋಕದಲ್ಲಿ ಇಡುವನು. ಹೀಗೆ ಭೂಮಿಯಲ್ಲಿ ಸಂಗ್ರಹಿಸಿದ ಹಣವು ಅಜೈಕಪಾತ್ತು ಮತ್ತು ಅಹಿರ್ಬುಧರೆಂಬ ದೇವತೆಗಳಿಂದಲೂ ಕುಬೇರನಿಂದಲೂ ರಕ್ಷಿಸಲ್ಪಡುವುದು. ಓ ಬ್ರಾಹ್ಮಣೋತ್ತಮ, ನಮ್ಮ ಅದೃಷ್ಟದಲ್ಲಿ ಸಿಕ್ಕಲಾರದ ಧನವು ಸಿಕ್ಕುವುದೇನೋ ಕಷ್ಟವೇ. ಆ ಧನ ಸಹಾಯವು ಒದಗದಿದ್ದರೆ ನಿನಗೆ ಕುದುರೆಗಳು ಹೇಗೆ ತಾನೇ ಸಿಕ್ಕುವವು? ಆದುದರಿಂದ ನೀನು ಯಾವನಾದರೂ ರಾಜನಲ್ಲಿಗೆ ಹೋಗಿ ಯಾಚಿಸಿಯೇ ಅದನ್ನು ಸಂಪಾದಿಸಬೇಕು. ಯಾವನಾದರೂ ರಾಜಋಷಿ ಕುಲದಲ್ಲಿ ಹುಟ್ಟಿದ ಉತ್ತಮ ರಾಜನನ್ನು ಹುಡುಕಿ ನೋಡಿ ಅವನಲ್ಲಿ ಯಾಚಿಸು. ಓ ಬ್ರಾಹ್ಮಣ, ಒಂದು ವೇಳೆ ಯಾವನಾದರೂ ರಾಜನು ನಿನಗೆ ಹಣವನ್ನು ಕೊಡುವುದಾದರೂ ಅವನು ತನ್ನ ಪ್ರಜೆಗಳಿಂದ ಹಿಂಸಿಸಿ ತೆಗೆದ ಹಣವಾಗಿರಬಾರದು. ಅವನು ಮನಃಪೂರ್ವಕವಾಗಿ ನಮಗೆ ಕೊಡತಕ್ಕವನಾಗಿರಬೇಕು. ಅಂತಹ ರಾಜನನ್ನೇ ನೋಡಿ ಯಾಚಿಸಬೇಕು. ಚಂದ್ರಕುಲದಲ್ಲಿ ಅಂದರೆ ಚಂದ್ರವಂಶದಲ್ಲಿ ಹುಟ್ಟಿದ ರಾಜನೊಬ್ಬನಿರುವನು. ಅವನು ನನಗೆ ಸ್ನೇಹಿತನು. ಅವನಲ್ಲಿ ಬೇಕಾದಷ್ಟು ಧನವುಂಟು. ಅವನಿಗೆ ಯಯಾತಿ ಎಂದು ಹೆಸರು. ಅವನು ನಹುಷನ ಮಗನು. ರಾಜಋಷಿ ಎಂದು ಹೆಸರುಗೊಂಡವನು. ಅವನು ಉದಾರಿಯಾದುದರಿಂದ ಕೇಳಿದಷ್ಟು ಹಣವನ್ನು ಕೊಡುವನು. ಬ್ರಾಹ್ಮಣೋತ್ತಮನಾದ ನೀನು ಅವನಲ್ಲಿಗೆ ಹೋಗಿ ಯಾಚಿಸಿದರೆ, ನಾನು ಅವನಿಗೆ ಒಂದು ಮಾತನ್ನು ಹೇಳಿದರೆ ಅವನು ಕೊಡುವುದರಲ್ಲಿ ಸಂದೇಹವಿಲ್ಲ. ಅವನು ಐಶ್ವರ್ಯದಲ್ಲಿ ಕುಬೇರನಿಗೆ ಸಮಾನನು, ಮಹತ್ತಾದ ಭಾಗ್ಯವುಳ್ಳವನು. ಆದುದರಿಂದ ನಾವು ಅಲ್ಲಿಗೆ ಹೋಗಿ ಪ್ರಯತ್ನಿಸುವೆವು. ಬಾ, ನೀನು ಅವನಿಂದ ಧನವನ್ನು ತೆಗೆದು ನಿನ್ನ ಗುರುದಕ್ಷಿಣೆಯ ಸಾಲವನ್ನು ಪರಿಹರಿಸಿಕೊಳ್ಳಬಹುದು ಎಂದನು. ಹೀಗೆ ಅವರಿಬ್ಬರು ಮಾತಾಡುತ್ತಾ ಯಯಾತಿಯ ನಗರವಾದ ಪ್ರತಿಷ್ಠಾನಪುರಕ್ಕೆ ಬಂದರು. ಇವರನ್ನು ಕಂಡೊಡನೆ ಯಯಾತಿಯು ಅರ್ಘ್ಯ ಪಾದ್ಯಗಳಿಂದ ಸತ್ಕರಿಸಿ ತನ್ನಲ್ಲಿಗೆ ಬಂದ ಕಾರ್ಯವೇನೆಂದು ಪ್ರಶ್ನೆ ಮಾಡಿದನು. ಆಗ ಗರುಡನು ಆ ರಾಜನನ್ನು ಕುರಿತು, ಓ ನಹುಷ ಕುಮಾರ, ಇವನು ನನ್ನ ಮಿತ್ರನು. ಇವನಿಗೆ ಗಾಲವನೆಂದು ಹೆಸರು. ಇವನು ಮಹಾ ತಪಸ್ವಿಯಾದ ಬ್ರಾಹ್ಮಣನು. ಅನೇಕ ವರ್ಷಗಳವರೆಗೆ ವಿಶ್ವಾಮಿತ್ರನಲ್ಲಿ ಶಿಷ್ಯವೃತ್ತಿಯಲ್ಲಿದ್ದು ಕೊನೆಗೆ ಅವನಿಗೆ ಗುರುದಕ್ಷಿಣೆಯನ್ನು ಕೊಡಲುದ್ದೇಶಿಸಿದನು. ವಿಶ್ವಾಮಿತ್ರನು ಇಷ್ಟಪಡದಿದ್ದರೂ ಇವನು ಬಹಳ ನಿರ್ಬಂಧಿಸಿದುದರಿಂದ ಅವನಿಗೆ ಸ್ವಲ್ಪ ಕೋಪ ಉಂಟಾಯಿತು. ವಿಶ್ವಾಮಿತ್ರನು ಈತನ ಅಶಕ್ತತೆಯನ್ನು ತಿಳಿದು ಇವನ ಶಕ್ತಿಗೆ ಮೀರಿದ ಗುರುದಕ್ಷಿಣೆಯೊಂದನ್ನು ವಿಧಿಸಿದನು. ಒಂದು ಕಿವಿಯಲ್ಲಿ ಮಾತ್ರ ಕಪ್ಪು ಬಣ್ಣವುಳ್ಳ ಶುದ್ಧವಾದ 800 ಬಿಳಿ ಕುದುರೆಗಳನ್ನು ತನಗೆ ತಂದುಕೊಡಬೇಕೆಂದು ಹೇಳಿದನು. ಈ ಗಾಲವನ ನಿರ್ಬಂಧಕ್ಕಾಗಿ ಕೋಪಗೊಂಡು ವಿಶ್ವಾಮಿತ್ರನು ತನಗೆ ನಿಜವಾಗಿ ಗುರುದಕ್ಷಿಣೆಯನ್ನು ಕೊಡುವುದಾದರೆ ಅವುಗಳನ್ನೇ ಕೊಡಬೇಕೆಂದು ನಿರ್ಬಂಧಿಸಿದನು. ಓ ಮಹಾರಾಜ, ಈ ಬ್ರಾಹ್ಮಣನು ಒಂದೇ ವಿಧವಾದ ಅಷ್ಟು ಕುದುರೆಗಳನ್ನು ಒದಗಿಸಲಾರದೆ ಚಿಂತೆಯಿಂದ ತಪಿಸುತ್ತಿರುವನು. ಬೇರೊಂದು ಮಾರ್ಗವನ್ನು ತಿಳಿಯದೆ ಈಗ ನಿನ್ನಲ್ಲಿಗೆ ಬಂದು ಮೊರೆ ಹೊಕ್ಕಿರುವನು. ಈಗ ನಿನ್ನಿಂದ ಹಣವನ್ನು ಯಾಚಿಸಿ ತೆಗೆದುಕೊಂಡು ಹೋಗಿ ತನ್ನ ಗುರುವಿನ ಸಾಲವನ್ನು ತೀರಿಸಿ ಆಮೇಲೆ ದೊಡ್ಡ ತಪಸ್ಸನ್ನು ಹಿಡಿಯುವುದಾಗಿ ನಿಶ್ಚಯಿಸಿರುವನು. ಅವನ ತಪಸ್ಸಿನ ಫಲವನ್ನು ನಿನಗೂ ತಕ್ಕಷ್ಟು ಭಾಗವನ್ನು ಕೊಡುವನು. ಓ ಮಹಾರಾಜ, ನೀನು ಮಹಾ ಧರ್ಮಿಷ್ಠನಾಗಿ ದೊಡ್ಡ ರಾಜರ್ಷಿ ಎನಿಸಿಕೊಂಡವನು. ನಿನ್ನ ತಪಃಫಲವೇ ನಿನ್ನಲ್ಲಿ ಎಷ್ಟು ಮಹತ್ತಾಗಿರುವುದು. ಇದರ ಮೇಲೆ
ಇವನ ತಪಃಫಲಕ್ಕೂ ನೀನು ಭಾಗಿಯಾದರೆ ಆಗ ನಿನ್ನ ಪುಣ್ಯಕ್ಕೆ ಎಣೆಯುಂಟೆ. ಒಂದು ಕುದುರೆಯನ್ನು ದಾನ ಮಾಡಿದವನಿಗೆ ಆ ಒಂದು ಕುದುರೆಯ ಮೈಯಲ್ಲಿ ಎಷ್ಟು ಕೂದಲುಗಳುಂಟು ಅಷ್ಟು ಪುಣ್ಯಲೋಕಗಳು ಉಂಟೆಂದು ಹೇಳುವರು. ಆದುದರಿಂದ ಅಂತಹ 800 ಕುದುರೆಗಳನ್ನು ದಾನ ಮಾಡಿದ ಪುಣ್ಯಕ್ಕೆ ನೀನು ಭಾಗಿಯಾಗಬಹುದು. ಓ ರಾಜ, ಒಳ್ಳೆ ದಾನಯೋಗ್ಯವಾದ ಸತ್ಪಾತ್ರವು ಈಗ ನಿನಗೆ ದೊರೆತಿರುವುದು. ನೀನು ಮಹಾದಾನಿ ಎನಿಸಿಕೊಂಡಿರುವೆ. ಆದುದರಿಂದಲೇ ಈಗ ಇವನಿಗೆ ಕೊಡುವ ದಾನವು ಶುದ್ಧ ಶಂಖದಲ್ಲಿ ಹಾಲನ್ನು ತುಂಬಿದಂತೆ ಲೋಕಾಭಿವಂದ್ಯವಾಗುವುದು ಎಂದನು. ಇದು 114ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.